ಕರುನಾಡಿಗೆ ನಮಸ್ಕಾರ. ಹೆಂಗ ಅರೇ ಏಟದು ರನ್ RCB ಏಟದು? RCB 164 winner. Okay. DC is winner. I'm DC. RCB. ಈ ಸಲ ಕಪ್ ನಿಮ್ದೆ, ಚಹಾ ಕೊಡೋ ಕಪ್ ನಿಮ್ದೆ. ಈಗ ಮಾತಾಡ್ಬಿಡ್ರಿ ಯಾರು. KEA KSET 2025 62 ಕನ್ಸೆಪ್ಟ್ ಅನ್ನು ನೋಡಿದ್ದೇವೆ. ಈಗ 63ನೇ ಕನ್ಸೆಪ್ಟ್. ಇನ್ಫಾರ್ಮೇಶನ್ ಟೆಕ್ನಾಲಜಿ ಈಸ್ ದ ಜೆನರಿಕ್ ನೇಮ್ ಪರ್ಫಾರ್ಮಿಂಗ್ ದ ಫಂಕ್ಷನ್ಸ್ ಆಫ್ ಡಾಟಾ ಸ್ಟೋರೇಜ್, ಡಾಟಾ ರಿಟ್ರೀವಲ್, ಡಾಟಾ ಕಮ್ಯುನಿಕೇಶನ್. ಇನ್ಫಾರ್ಮೇಶನ್ ಟೆಕ್ನಾಲಜಿ ಮಾಹಿತಿ ತಂತ್ರಜ್ಞಾನದ ಪ್ರಮುಖ ಕಾರ್ಯಗಳು ಏನು? ಡಾಟಾ ಸ್ಟೋರೇಜ್, ಡಾಟಾ ಸಂಗ್ರಹ ಮಾಡೋದು, ಡಾಟಾ ರಿಟ್ರೀವಲ್ ಹೋದ ಡಾಟಾನ ಮತ್ತೆ ಹೊಳ್ಳಿ ತೆಗೆಯೋದು, ಮತ್ತು ಡಾಟಾ ಕಮ್ಯುನಿಕೇಶನ್ ಡಾಟಾದ ಸಂವಹನ ಮಾಡೋದು. ಇದು ಟೆಕ್ನಾಲಜಿ, ಇನ್ಫಾರ್ಮೇಶನ್ ಟೆಕ್ನಾಲಜಿಯ ಪ್ರಮುಖ ಕೆಲಸ ಇದೆ. FM ರೇಡಿಯೋ, ಇದರಲ್ಲಿ FM ದ ಅರ್ಥ ಏನು? ಫ್ರೀಕ್ವೆನ್ಸಿ ಮಾಡ್ಯುಲೇಷನ್. ದಯವಿಟ್ಟು ಅದರ ಫುಲ್ ಫಾರ್ಮ್ ನೆನ್ಪಿಡ್ರಿ, ಫ್ರೀಕ್ವೆನ್ಸಿ ಮಾಡ್ಯುಲೇಷನ್. ಇನ್ನು ITES ಇದ್ರ ಫುಲ್ ಫಾರ್ಮ್ ಕೇಳುತ್ತಾರೆ. IT ಇನ್ಫಾರ್ಮೇಶನ್ ಟೆಕ್ನಾಲಜಿ. ಇ ಅಂದ್ರೆ ಎನೇಬಲ್ಡ್ ಸರ್ವಿಸ್, ಇನ್ಫಾರ್ಮೇಶನ್ ಟೆಕ್ನಾಲಜಿ ಎನೇಬಲ್ಡ್ ಸರ್ವಿಸ್. GPRS ಜನರಲ್ ಪಾಕೆಟ್ ರೇಡಿಯೋ ಸರ್ವಿಸ್, ಜನರಲ್ ಪಾಕೆಟ್ ರೇಡಿಯೋ ಸರ್ವಿಸ್. ಅಥವಾ ಪ್ರೋಗ್ರಾಮ್ ಎಂದರೆ ಏನು? ಕಂಪ್ಯೂಟರ್ದ ಪ್ರೋಗ್ರಾಮ್, ಇಟ್ ಈಸ್ ಅ ಸೆಟ್ ಆಫ್ ಇನ್ಸ್ಟ್ರಕ್ಷನ್ ವಿಚ್ ಇಸ್ ರಿಟನ್ ಇನ್ ಕಂಪ್ಯೂಟರ್ ಲ್ಯಾಂಗ್ವೇಜ್. ಕಂಪ್ಯೂಟರ್ದ ಭಾಷೆಯಲ್ಲಿ ಸೂಚನೆಗಳನ್ನು ಬರೆದಿರುತ್ತಾರೆ. ಆ ಸೂಚನೆಗಳ ಗುಂಪಿಗೆ, ಸೂಚನೆಗಳ ಸಮೂಹಕ್ಕೆ ಪ್ರೋಗ್ರಾಮ್ ಎಂದು ಕರೆಯುತ್ತಾರೆ. ಬ್ರೌಸರ್, ದ ಸಾಫ್ಟ್ವೇರ್ ದಟ್ ಆಕ್ಸೆಸ್ ಅಂಡ್ ಡಿಸ್ಪ್ಲೇ ಪೇಜಸ್ ಅಂಡ್ ಫೈಲ್ಸ್ ಆನ್ ದ ವೆಬ್. ವೆಬ್ಸೈಟ್, ನಮಗೆ ಯಾವ ಮಾಹಿತಿ ಬೇಕು ಆ ಮಾಹಿತಿಯನ್ನ ವೆಬ್ಸೈಟ್ ಹುಡುಕಿ ಅದನ್ನ ವೆಬ್ಸೈಟ್ ಮೇಲೆ ತಂದು ಇಡುವಂತ ಕೆಲಸ ಈ ಬ್ರೌಸರ್ ಮಾಡುತ್ತದೆ. ಓದ್ಕೋತ್ಕೊಂಡ್ರಿ. ಈಗ 69ನೇದು ಹೊಡಿತೀನ. ಈಗನ ವೋಲ್ಟ್, VOLTE, ವಾಯ್ಸ್ ಓವರ್ ಲಾಂಗ್ ಟರ್ಮ್ ಇವಲ್ಯೂಷನ್. ಅದ್ರ ಫುಲ್ ಫಾರ್ಮ್ ನೆನ್ಪಿಡ್ರಿ, ವಾಯ್ಸ್ ಓವರ್ ಲಾಂಗ್ ಟರ್ಮ್ ಇವಲ್ಯೂಷನ್. ಹಾಗಂದ್ರೇನು? ಅದೇನು ಅದೇನು ನೋಡೋ ಅವಶ್ಯಕತೆ ಇಲ್ಲ. ಎಷ್ಟು ಹೇಳ್ತೀನಿ ಅಷ್ಟೇ ಕೇಳ್ರಿ, ಅಷ್ಟೇ ನೆನ್ಪಿಡ್ರಿ. ಅದ್ರೊಳಗೆ ಹೋಗ್ತೀನಿ ಸರ್ ಅಂದ್ರೆ ಒಳಗೆ ಹೋದಂದ್ರೆ ಅಲ್ಲೇ ಹೋಗ್ತೀನ. ಎಲ್ಲಿ ಮುಳುಗಿಸ್ಬೇಕು ನನಗೆ ಗೊತ್ತೈತಿ, ಎಲ್ಲಿ ಪೂರ್ಣ ಕೆಳಗೆ ಹೋಗ್ಬೇಕು ನನಗೆ ಗೊತ್ತೈತಲ್ಲ, ಅಲ್ಲಿ ಹೋಯ್ತೀನಿ. ಎಲ್ಲಿ ಮೇಲಿಂದ ಈಸಾಡ್ಬೇಕು ಅಲ್ಲಿ ಈಸಾಡೋಣ. ಇಷ್ಟು ನೆನ್ಪಿಡ್ರಿ. NMEICT ನ್ಯಾಷನಲ್ ಮಿಷನ್ ಫಾರ್ ಎಜುಕೇಶನ್. ಅದ್ರ ಫುಲ್ ಫಾರ್ಮ್ ನೆನ್ಪಿಡ್ರಿ, ನ್ಯಾಷನಲ್ ಮಿಷನ್ ಫಾರ್ ಎಜುಕೇಶನ್ ಥ್ರೂ ICT, ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ. ಇನ್ನು ಮಾಡೆಮ್ ಶಬ್ದವು 2 ಶಬ್ದಗಳಿಂದ ಕೂಡಿ ತಯಾರಾಗಿದೆ. ಮಾಡ್ಯುಲೇಷನ್ ಅಂಡ್ ಮಾಡ್ಯುಲೇಟರ್ ಅಂಡ್ ಡಿಮಾಡ್ಯುಲೇಟರ್. ಇದ್ರೊಳಗೆ ಮಾಡ್ಯುಲೇಟರ್ದೊಳಗೆ MO, ಡಿಮಾಡ್ಯುಲೇಟರ್ ಡಿಮೋ, ಡಿಮಾಡ್ಯುಲೇಟರ್. MICR ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರಿಕಗ್ನೈಸೇಷನ್. ಬ್ಯಾಂಕ್ದೊಳಗೆ ಚೆಕ್ ಇರ್ತೈತಿ, ಚೆಕ್ ಮೇಲೆ ಬರ್ದಿರ್ತಾರೆ ನೋಡ್ರಿ, ಆ ಚೆಕ್ ಅನ್ನೋದು ಹೇಗೆ ರಿಕಗ್ನೈಸ್ ಮಾಡ್ತಾರೆ? ಸ್ಕ್ಯಾನ್ ಆಗ್ತಾರ. ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರಿಕಗ್ನೈಸೇಷನ್ ನೆನ್ಪಿಟ್ರಿ ಫುಲ್. AC ಡೊಮೇನ್, ಇದಕ್ಕೆ ನಾವು ಅಕಾಡೆಮಿಕ್ ಉದ್ದೇಶಕ್ಕಾಗಿ ಶೈಕ್ಷಣಿಕ ಇನ್ಸ್ಟಿಟ್ಯೂಷನ್ಸ್ ಶೈಕ್ಷಣಿಕ ಸಂಸ್ಥೆಗಳನ್ನು, ಅದು ಭಾರತದಲ್ಲಿರುವ ಶೈಕ್ಷಣಿಕ ಸಂಸ್ಥೆಗಳನ್ನು ವ್ಯಕ್ತ ಮಾಡುವ ಸಲುವಾಗಿ ACE ಡೊಮೇನ್ ಅನ್ನು ಯೂಸ್ ಮಾಡುತ್ತಾರೆ. .com ಈ ಡೊಮೇನ್ ಅನ್ನ ಕಮರ್ಷಿಯಲ್ಗಾಗಿ, ಪ್ರಾಫಿಟ್ ಬಿಸಿನೆಸ್ಕ್ಕಾಗಿ ಈ ಡೊಮೇನ್ ಅನ್ನ ಯೂಸ್ ಮಾಡುತ್ತಾರೆ. ಓನ್ ನ್ಯೂಮನ್ ಇವರು ಕಂಪ್ಯೂಟರ್ ಯೂಸಸ್ ದ SISD ಟೈಪ್ ಆಫ್ ಇನ್ಸ್ಟ್ರಕ್ಷನ್. ಓನ್ ನ್ಯೂಮನ್ ಇವರ ಪ್ರಕಾರ ಕಂಪ್ಯೂಟರ್ದೊಳಗೆ ಸೂಚನೆಗಳನ್ನು
SISD ಸೂಚನೆಯನ್ನು ಉಪಯೋಗ ಮಾಡುತ್ತಿದ್ದರೆ ಅಂತ ಕಂಪ್ಯೂಟರ್ ಬಗ್ಗೆ ಮಾಹಿತಿ ಹೇಳಿದವರು ಓನ್ ನ್ಯೂಮನ್. ನೆಕ್ಸ್ಟ್ 75ನೇ ಕಾನ್ಸೆಪ್ಟ್, ಇಂಟರ್ನೆಟ್ ಎಕ್ಸ್ಪ್ಲೋರರ್, ಫೈರ್ಫಾಕ್ಸ್ ಅಂಡ್ ಕ್ರೋಮ್. ಇಂಟರ್ನೆಟ್ ಎಕ್ಸ್ಪ್ಲೋರರ್, ಫೈರ್ಫಾಕ್ಸ್ ಅಂಡ್ ಕ್ರೋಮ್ ಆರ್ ನೋನ್ ಆಸ್ ವೆಬ್ ಬ್ರೌಸರ್. ಇವುಗಳಿಗೆ ವೆಬ್ ಬ್ರೌಸರ್ ಎಂದು ಕರೆಯುತ್ತಾರೆ. ಜಂಕ್ ಇಮೇಲ್ ಈಸ್ ಆಲ್ಸೋ ನೋನ್ ಆಸ್ ಸ್ಪ್ಯಾಮ್ ಎಂದರೆ ಜಂಕ್ ಇಮೇಲ್ಸ್. ಮೋಡೆಮ್ ಡಿವೈಸ್ ಈಸ್ ರಿಕ್ವೈರ್ಡ್ ಫಾರ್ ದ ಇಂಟರ್ನೆಟ್ ಕನೆಕ್ಷನ್. ಮೋಡೆಮ್ ಎದ್ರ ಸಲುವಾಗಿ ಯೂಸ್ ಮಾಡ್ತಾರೆ? ಕಂಪ್ಯೂಟರ್ಗೆ ಇಂಟರ್ನೆಟ್ ಅನ್ನ ಜಾಯಿಂಟ್ ಮಾಡೋ ಸಲುವಾಗಿ ಮೋಡೆಮ್ ಅನ್ನ ಯೂಸ್ ಮಾಡುತ್ತಾರೆ. ಸಣ್ಣದಿರ್ತ ಹಿಂಗೆ ಚುಸ್ತಾರೆ ನೋಡ್ರಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.